ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಪಿಯು ಕಾಲೇಜ್ ಸ್ಥಾಪನೆಗೆ ಭೂಮಿ ಪೂಜೆ ನಡೆಯುವ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆದಿದೆ. ಗಣಿ ಸಚಿವ ಹಾಲಪ್ಪ ಆಚಾರ್ ಎದುರೇ ನಿಂಗಪ್ಪ ಗೋರ್ಲೆಕೊಪ್ಪ ಅನ್ನೋರು ಹೈಡ್ರಾಮಾ ಮಾಡಿದ್ದಾರೆ. ಹಮಾಲರ ಸಂಘ ಸದಸ್ಯರ ಕಾಲೋನಿ ಮುಂದೆ ಕಾಲೇಜ್ ಕಟ್ಟಡ ನಿರ್ಮಾಣ ಮಾಡೋದು ಬೇಡ, ಬೇರೆ ಜಾಗದಲ್ಲಿ ಕಾಲೇಜ್ ನಿರ್ಮಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಯಾವಾಗ ಭೂಮಿ ಪೂಜೆಗೆ ಸಚಿವರು ಬಂದರೂ ಅದೇ ಜಾಗದಲ್ಲಿ ಮಲಗಿ ಪ್ರತಿಭಟನೆ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕು ಆಸ್ಪತ್ರೆಗೆ ಬರೋ ರೋಗಿಗಳ ಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗಿದೆ. ಡಯಾಲಿಸಿಸ್ ಯಂತ್ರ ಕೆಟ್ಟು ಅದೆಷ್ಟೋ ದಿನಗಳಾಗಿದೆ. ಇದರಿಂದಾಗಿ ಡಯಾಲಿಸಿಸ್ ಚಿಕಿತ್ಸೆ ಸಿಗದೆ 3 ದಿನದಲ್ಲಿ 4 ರೋಗಿಗಳು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಎಂವೈ ಪಾಟೀಲ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಶರಣಬಸಪ್ಪಾರಿಗೆ ಕ್ಲಾಸ್ ತಗೊಂಡಿದ್ದಾರೆ. ತಾಲೂಕು ಆಸ್ಪತ್ರೆಯಲ್ಲಿ 12 ಡಯಾಲಿಸಿಸ್ ರೋಗಿಗಳು ಚಿಕಿತ್ಸೆ ಪಡಿತಾ ಇದ್ದು, ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ಕೊರತೆಯಿಂದಾಗಿ 6 ರೋಗಿಗಳು ಸಾವನ್ನಪ್ಪಿದ್ರು. ಆದರೂ ಸಹ ಆಸ್ಪತ್ರೆಯ ಅವ್ಯವಸ್ಥೆ ಬದಲಾಗಿಲ್ಲ. ಯಾರು ಡಾಕ್ಟರ್ಸ್ ಇಲ್ಲ, ಯಾರು ಒಬ್ಬ ಕಣ್ಣಿನ ಡಾಕ್ಟರ್ ಒಬ್ಬ ಮಾತ್ರ ನಾವು ಡ್ಯೂಟಿ ಡಾಕ್ಟರ್. ಉಳಿದವ್ರು ನಾಪತ್ತೆ. ಆ ಡಯಾಲಿಸಿಸ್ ಮಷಿನ್ ಎರಡು ಅಕ್ರಮ ಸಂಬಂಧಕ್ಕೆ ಸಹಕರಿಸದಿದ್ದಕ್ಕೆ ಮಹಿಳೆಯನ್ನ ಹತ್ಯೆ ಮಾಡಿದ ವಿಕೃತ ಕಾಮಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇದೇ ತಿಂಗಳ 16ರಂದು ಹಾಸನದ ದೊಡ್ಡಪುರದಲ್ಲಿ ಲತೇಶ್ ಅನ್ನೋ ಆರೋಪಿ ರೇವತಿಯನ್ನ ಅತ್ಯಾಚಾರಕ್ಕೆ ಯತ್ನಿಸಿದಲ್ಲದೆ ಹತ್ಯೆಗೈದು ಎಸ್ಕೇಪ್ ಆಗಿದ್ದ. 10 ವರ್ಷದ ಹಿಂದೆಯೂ ಅತ್ಯಾಚಾರ ಆರೋಪದಲ್ಲಿ ಈತ ಜೈಲು ಸೇರಿದ. 4 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಹೊರಗಡೆ ಬಂದಿದ್ದ. ಮತ್ತೀಗ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ಹಾಸನ ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಕಾಡಾನೆ ಕೊಂದು ಹೂತ್ ಹಾಕಿದ್ದ ಕಿರಾತಕರನ್ನ ಪೊಲೀಸರು ಕಂಬಿ ಹಿಂದೆ ತಳ್ಳಿದ್ದಾರೆ. ಕಾಡಾನೆಯನ್ನ ಕೊಂದು ಹಾಕಿದ್ದ ಚಂದ್ರೇಗೌಡ, ಪಾಪಯ್ಯ ಹಾಗೂ ತಮ್ಮಯ್ಯ ಹೊಲದಲ್ಲೇ ಹೂತ್ ಹಾಕಿದ್ರು. ನಂತರ ಆನೆಯ ದಂತವನ್ನ ಬೆಂಗಳೂರಿಗೆ ಮಾರಾಟ ಮಾಡಲು ತೆಗೆದುಕೊಂಡು ಹೋಗಿದ್ದಾಗ ಪೊಲೀಸರ ಕೈಯಲ್ಲಿ ಲಾಕ್ ಆಗಿದ್ದಾರೆ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದಲ್ಲಿ ಮೇಲಿಂದ ಮೇಲೆ ಕಳ್ಳರು ಕೈಚಳಕ ತೋರುತ್ತಿದ್ದಾರೆ. ಬೀಗ ಹಾಕಿದ ಮನೆಗಳನ್ನೇ ಟಾರ್ಗೆಟ್ ಮಾಡಿ ಸರಣಿ ಕಳ್ಳತನ ಮಾಡಲಾಗ್ತಾ ಇದೆ. ಮಹಾಲಕ್ಷ್ಮಿ ನಗರದಲ್ಲಿ ನಸುಕಿನ ಜಾವ ಬೀಗ ಹಾಕಿದ್ದ 3 ಮನೆಗಳಿಗೆ ನುಗ್ಗಿದ ಖದೀಮರು ಸಿಕ್ಕಿದ್ದನ್ನೆಲ್ಲ ದೋಚಿ ಎಸ್ಕೇಪ್ ಆಗಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಬನ್ನೂರು ರಸ್ತೆಯಲ್ಲಿ ಬೀಸಿದ ಭಾರೀ ಬಿರುಗಾಳಿಯಿಂದಾಗಿಯೇ ದೊಡ್ಡ ಅನಾಹುತ ಸಂಭವಿಸಿದೆ. ಕಾರು ಬೈಕ್ ಮೇಲೆ ತೆಂಗಿನ ಮರ ಉರುಳಿ ಬಿದ್ದಿದ್ದು ಬಾಲಕಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ಮತ್ತಿಬ್ಬರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಕೆಆರ್ಎಸ್ ಗ್ರಾಮದ ನಾಗರಾಜು ದಂಪತಿ ಬೈಕ್ನಲ್ಲಿ ಹೋಗ್ತಾ ಇದ್ದ ವೇಳೆ ಏಕಾಏಕಿ ತೆಂಗಿನ ಮರ ಬಿದ್ದಿದೆ. ಬೈಕ್ನ ಮುಂದೆ ಕುಳಿತಿದ್ದ ಬಾಲಕಿ ಪ್ರಿಯಾಂಕಾಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾಳೆ. ಇದೇ ವೇಳೆ ಕಾರ್ನ ಮೇಲೂ ಮರ ಬಿದ್ದಿದ್ರಿಂದ ನಾಗಮ್ಮ ಅನ್ನೋರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಾಳೆ ಬೆಂಗಳೂರು ಜನರಿಗೆ ಸಮಾವೇಶದ ಬಿಸಿ ತಟ್ಟೋ ಹಾಗೆ ಕಾಣ್ತಾ ಇದೆ. ರೈತ ವಿರೋಧಿ ಕೃಷಿ ಕಾಯ್ದೆ ವಿರೋಧಿಸಿ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆಸಲು ಮುಂದಾಗಿದ್ದಾರೆ. ಕೃಷಿ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ವಾಪಸ್ ಹಿಂಪಡೆದಿದೆ. ಆದರೆ ರಾಜ್ಯದಲ್ಲಿ ಇನ್ನೂ ಕೃಷಿ ಕಾಯ್ದೆಯನ್ನು ನಿಷೇಧ ಮಾಡಿಲ್ಲ. ಹೀಗಾಗಿ 1,000ಕ್ಕೂ ಹೆಚ್ಚು ರೈತರು ಬೃಹತ್ ಸಮಾವೇಶ ನಡೆಸಲು ಮುಂದಾಗಿದ್ದಾರೆ. ಇದರ ಜೊತೆಗೆ ಹಲವು ಬೇಡಿಕೆ ಈಡೇರಿಸುವಂತೆ ಸರ್ಕಾರದ ಮುಂದೆ ಪಟ್ಟು ಹಿಡಿಯಲಿದ್ದಾರೆ. ಮಂಡ್ಯ ಜಿಲ್ಲೆ ಮೇಲುಕೋಟೆ ಶಾಸಕ ಸಿಎಸ್ ಪುಟ್ಟರಾಜು ಮಕ್ಕಳ ಜೊತೆ ಮಕ್ಕಳಂತಾಗಿದ್ರು. ವಿದ್ಯಾ ಪ್ರಚಾರ ಸಂಘದ 75ನೇ ಅಮೃತ ಮಹೋತ್ಸವದ ಪ್ರಯುಕ್ತ ವಿಜಯ ಕಾಲೇಜ್ ಕ್ರೀಡಾಂಗಣದಲ್ಲಿ ವಿಜಯ ಕಪ್ ಪ್ರೊ ಕಬಡ್ಡಿ ಕ್ರೀಡಾಕೂಟ ಏರ್ಪಡಿಸಲಾಗಿತ್ತು. ಈ ವೇಳೆ ಆಗಮಿಸಿದ ಶಾಸಕರು ಮಕ್ಕಳೊಂದಿಗೆ ಕಬಡ್ಡಿ ಆಡಿ ಕ್ರೀಡಾಕೂಟಕ್ಕೆ ಚಾಲನೆ ಕೊಟ್ಟರು. ಉತ್ತಮ ಕಬಡ್ಡಿ ಆಟಗಾರ, ಕಬಡ್ಡಿ ಆಟಗಾರ. ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಸಿನಿಮಾ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಹೀಗಾಗಿ ಕೊಪ್ಪಳದ ಗಂಗಾವತಿಯಲ್ಲಿ ಪುನೀತ್ ಅಭಿಮಾನಿಗಳು ಬಾಡೂಟ ಆಯೋಜನೆ ಮಾಡಿದ್ದಾರೆ. ಶಿವೆ ಥಿಯೇಟರ್ ಮುಂಭಾಗದಲ್ಲಿ ಬಾಡೂಟ ಆಯೋಜನೆ ಮಾಡಲಾಗಿದ್ದು 3ರಿಂದ 4 ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜೊತೆಗೆ ಸಸ್ಯಾಹಾರಿಗಳಿಗೂ ಸಹ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಹೋಳಿ ಹಬ್ಬದ ಸಂಭ್ರಮ ಜೋರಾಗಿದೆ. ರತಿ ಮನ್ಮಥರ ಪ್ರತಿಷ್ಠಾಪನೆ ಮಾಡಿ ಬಣ್ಣದ ಕುಳಿಯಾಡಿದ್ದು ವಿಮಾನ ನಿಲ್ದಾಣದಲ್ಲಿಯೂ ವಿದೇಶಿ ಪ್ರಯಾಣಿಕರ ಜೊತೆ ಬಣ್ಣದಲ್ಲಿ ಮಿಂದೆದ್ದಿದ್ದಾರೆ. ಅತ್ತ ಕಲಬುರಗಿಯಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿ ಇಶಾ ಪಂತ್ ಕೂಡ ಹೋಳಿ ಎರಚಿ ಭರ್ಜರಿ ಡಾನ್ಸ್ ಮಾಡಿದ್ದಾರೆ. ಡೋಲು ಬಾಜೆ ಅನ್ನೋ ಸಾಂಗಿಗೆ ಎಸ್ಪಿ ಮೇಡಂ ಹೆಜ್ಜೆ ಹಾಕಿದ್ದು ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅತ್ತ ಬಾಗಲಕೋಟೆಯಲ್ಲೂ ಹೋಳಿ ಸಂಭ್ರಮ ಜೋರಾಗಿತ್ತು.